ವೆಲ್ಕಮ್ ಟು ಹುಗ್ಗಿ ಕಿಚನ್. ಇವತ್ತು ನಾನು ನಿಮಗೆ ಇಡ್ಲಿ ಪೌಡರ್ನ ಯಾವ ಥರ ಮಾಡೋದಂತ ತೋರಿಸ್ತಿದ್ದೀನಿ. ಈಗ ನಾನು 4-5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ತಗೊಂಡೆ, ಮತ್ತು 1 ಕಪ್ ಕಡಲೆಬೇಳೆ, ಅರ್ಧ ಸ್ಪೂನ್ ಮೆಂತೆ, 1 ಸ್ಪೂನ್ ಕೊರಿಂಡರ್ ಸೀಡ್ಸ್, 1 ಸ್ಪೂನ್ ಜೀರಿಗೆ. ಈಗ ಎಲ್ಲನೂ ಸರಿಯಾಗಿ ಹುರ್ಕೋಬೇಕು. ಈಗ ಸರಿಯಾಗಿ ಹುರಿದಿದೆ ಬೇಳೆ ಎಲ್ಲ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಹುರಿಬೇಕು. ಸ್ವಲ್ಪ ಸ್ಮೆಲ್ಲು ಕೂಡ ಬರಬೇಕು ಅದರದ್ದು. ಈಗ ನಾನು ರೆಡ್ ಚಿಲ್ಲಿನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಹಾಕ್ಕೊಳ್ಳಿ. ಈಗ ರೆಡ್ ಚಿಲ್ಲಿನೂ ಕೂಡ ಸರಿಯಾಗಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಬಿಸಿ ಆಗಬೇಕು ಅದು. ಈಗ ಹುರಿದಿದೆ. ಈಗ ನಾನು ಬ್ಲ್ಯಾಕ್ ಸೆಸಮೆ ಸೀಡ್ಸ್ನ ಹಾಕ್ಕೊಳ್ತಿದ್ದೀನಿ, ಕರಿ ಎಳ್ಳು. ಅದೂ ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಕೋಬೇಕು. ಈಗ ಆಗಿದೆ. ನಾನು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ ಈಗ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಈಗ ನೋಡಿ ರೆಡಿ ಆಗಿದೆ ಇಡ್ಲಿ ಪೌಡರ್. ಹಾಗಾದರೆ ಹುಗ್ಗಿ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.